ಆದೇಶನೂ ಕೂಡ ಮಾಡಿದ್ದಾರೆ. ಎಲ್ಲರೂ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ. ಈಗ ನಮ್ಮ ಮುಂದೆ, ನಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ. ಆ ಶರಣಾಗತಿಯನ್ನು ಒಪ್ಕೊಂಡಿದ್ದೀವಿ. ಅವರು ಮುಖ್ಯವಾಗಿ ನಿಮಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅವರು ಶರಣಾಗಬೇಕಾದ್ರೆ ನಾಗರಿಕ ಸಮಿತಿಯವರು ಮತ್ತು ಪುನರ್ವಸತಿ ಸಮಿತಿಯವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪೊಲೀಸ್ನವರು ಅನೇಕ ಅಧಿಕಾರಿಗಳು ಎ ಎನ್ ಎಫ್ನಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಎಲ್ಲ ಪೊಲೀಸ್ ಆಫೀಸರ್ಗೂ ಧನ್ಯವಾದಗಳನ್ನು. ನಿಂಬಾಳ್ಕರ್ ಕೂಡ ಭಾಳ ನಮ್ಮ ಇಂಟೆಲಿಜೆನ್ಸ್ನ ADGP ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ 3-4 ದಿನಗಳ ಹಿಂದೆಯೇ ಹೇಳಿದ್ರು ADGP ಈ ಥರ 6 ಜನ ಶರಣಾಗಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ, ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ನಾನು ಯಾರಿಗೂ ಹೇಳಿರಲಿಲ್ಲ. ಆದರೆ ನಿನ್ನೆ ಇಲ್ಲ, ನಮ್ಮ ಅಲೋಕ್ ಮೋಹನ್ ಅವರು ನಿನ್ನೆ ಹೇಳಿದ್ರು ನನಗೆ ನಾಳೆ ಆಗ್ತಾರೆ ಅಂತ. ಮತ್ತು ನಮ್ಮ ಯಾರು ಮೋಹಂತಿಯವರು ಕೂಡ ಮೊನ್ನೆ ಬಂದು ಹೇಳಿದ್ರು. ಸೊ ಇವರೆಲ್ಲ ANFನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ, ನಾನು ಹೆಸರುಗಳಿಗೆ ಓದಿದ್ನಲ್ಲ, ಯಾರ್ಯಾರು ಶರಣಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತು ಸರ್ಕಾರ ಅವ್ರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ, ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ತಾಳಪ್ಪ, ಏನು 7 ತಿಂಗಳು ಹುಡ್ದವನಾಗ ಆಡ್ತೀಯಲ್ಲ, ಸ್ವಲ್ಪ ಇರು ಕೇಳುವೆ. ಯಾರಿಗೆ? ಕೇರಳ ತಮಿಳುನಾಡು ಇದ್ದಾರಲ್ಲ, ಚೀಫ್ ಮಿನಿಸ್ಟ್ರಿಗೆ ಮಾತಾಡಿ ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ. ಅವ್ರ ಜೊತೆಲೂ ಮಾತಾಡ್ತೀನಿ. ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ, ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತೆಲೂ ಮಾತಾಡ್ತೀನಿ. ವೆಂಕಟೇಶ್ ಮಾತಾಡ್ತೀನಿ. ಈಗ ನೀವು ಪ್ರಶ್ನೆ ಕೇಳಬಹುದು. ಹೌದು, ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನ್ಯಾಯಾಲಯಗಳನ್ನು ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ, ಅವರ ಮೇಲಿರ್ತಕ್ಕಂಥ ಮೊಕದ್ದಮೆಗಳು ಇತ್ಯರ್ಥ ಆಗೋ ರೀತಿಯಲ್ಲಿ ಮಾಡ್ತೀವಿ. ಒಬ್ರು ಕೊಂದವರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಹಂಗೆ ಇದ್ದಿದ್ರೆ ನ್ಯಾಯಾಲಯದ ಮುಂದೆ ಶರಣಾಗತಿ ಮಾಡಿಸಬಹುದಿತ್ತಲ್ಲ, ಮೈಲೇಜ್ ತೆಗೆದುಕೊಳ್ಳೋಕೆ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ. ನೀನು ಯಾವಾಗಲೂ ಬಿಜೆಪಿ ಪ್ರಶ್ನೆನ ಕೇಳ್ತೀನಿ ನೋಡಪ್ಪ. ಯಾರು ಸುನೀಲ್ ಅಂತನವರು ಮಾತಾಡಿದ್ದಾರೆ, ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ನೋಡಪ್ಪ, ಇದು ಓದ್ಕೋಬೇಕಲ್ಲ ಇದು. ನೋಡಿ, ನಿನ್ಗೆ ಓದ್ತೀನಿ ನೋಡು. ಅಂಬೇಡ್ಕರ್ ಅವರು ಹೇಳಿರೋದು, ಫಸ್ಟ್ he argued that once we adopt this constitution,
We must only utilize constitutional methods for achieving our social and economic objectives. This means giving up methods of revolution. This means giving up methods of revolution, method of revolution, civil disobedience, non-cooperation and satyagraha. He remarked, when there was no way left for constitutional methods for achieving economic and social objectives, there was a great deal of justification for unconstitutional methods. But where constitutional methods are open, there can be no justification for these unconstitutional methods. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು. ಗೊತ್ತಾಯ್ತಾ? ಹಿಂದೆ ಶರಣಾದವ್ರಿಗೂ ಸಹ ಈಗಿನ ಸರ್ಕಾರ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಅದು ಫುಲ್ಫಿಲ್ ಆಗಿಲ್ಲ ಅನ್ನೋ ಒಂದು ಆರೋಪ. ಒಂದು ವೇಳೆ ಫುಲ್ಫಿಲ್ ಆಗದೆ ಹೋದ್ರೆ ಫುಲ್ಫಿಲ್ ಮಾಡ್ತೀವಿ. ಸಿಎಂ ಸರ್ ಒಂದು ಇಂಗ್ಲಿಷ್ ಅಲ್ಲಿ ಸರ್ 6% who are in Naxalism movement since more than 20 years. They have been persuaded to join the mainstream, struggling in the forest to get the justice. As Ambedkar put it, we have to get the justice through constitutional methods, not unconstitutional methods. This is what Baba Saheb Ambedkar said in the Constitution. Now they are convinced that they have to pursue their demands through constitutional methods, not through unconstitutional methods. That is why they have taken a decision to come to mainstream. In this regard, the members of the Rehabilitation Committee negotiated between the government and the Naxalites. They could be able to succeed to persuade them to come to mainstream. On behalf of the government of Karnataka, I thank all the members of the Rehabilitation Committee. And I also thank the police officers who are in the ANF and also involved in this process. I thank them all. I welcome
and also our government welcome the decision of the Naxalites who are surrendered today, and they have placed before us some demands, and the government will look into all these demands sympathetically. If necessary, will constitute special courts to try and dispose of the cases against them as early as possible. ಸರ್, ಅವರ ಡಿಮ್ಯಾಂಡ್ ಲಿಸ್ಟ್ನಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಕೂಡ ತನಿಖೆ ಆಗಬೇಕು. ಅದು CID ಕೊಟ್ಟಿದ್ದೀವಿ ಈಗಾಗಲೇ. CID ಎನ್ಕ್ವೈರಿ ಮಾಡ್ತಾ ಇದೆ ಅದನ್ನು. ಕರ್ನಾಟಕದಲ್ಲಿ ಎಂಡಾಯ್ತು ಅಂತಾನ ಸರ್? ಕರ್ನಾಟಕದಲ್ಲಿ ನಕ್ಸಲಿಸಂ ಸಂಪೂರ್ಣವಾಗಿ ಎಂಡಾಯ್ತು ಅಂತಾನ? ನನ್ನ ಪ್ರಕಾರ ಎಂಡಾಗಿದೆ. ಹಾಗಾದ್ರೆ ಏನಪ್ಪ ಡಿಸಾಲ್ವ್ ಮಾಡ್ತೀರಾ ಸರ್? ಈಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ಸಂಪೂರ್ಣ ನಕ್ಸಲಿಸಮ್ಮು ಮುಕ್ತ ಆಗಿದೆ ಕರ್ನಾಟಕ ಸ್ಟೇಟ್ ಅಂತಂದಮೇಲೆ ANF ಇರಬೇಕಾದಂಥ ಅಗತ್ಯ ಇಲ್ಲ. ಯು ವಿಲ್ ಟೇಕ್ ಎ ಡಿಸಿಷನ್ ಲೇಟರ್. ಅವೆಲ್ಲ ನಾವು ಹೇಳಕ್ಕಾಗತ್ತೆ ಈಗ ನಿಮಗೆ. ಪರಿಸರ ವಿರೋಧಿ ಯೋಜನೆಗಳ ಬಗ್ಗೆ ಪರಿಸರ ವಿರೋಧಿ ಯೋಜನೆಗಳನ್ನ ಕೈ ಬಿಡಿ ಅಂತ ಡಿಮ್ಯಾಂಡ್ ಇದೆ. ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ವಿರೋಧ ಮಾಡ್ತಿದ್ದಾರೆ. You will decide in the cabinet and take a decision. Whatever the demands placed before us, we will discuss all the demands in the cabinet and you will take a decision. ಅವರು ನೋಡಿ ಇಲ್ಲಿ ಡಿಮ್ಯಾಂಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ, ಬೇಕಾದ್ರೆ ಅವ್ರಿಗೆಲ್ಲ ಕೊಡಿ. ಏನಂತ ಗೊತ್ತಾಗಲಿಲ್ಲ. I will speak to him. I will speak to Stalin. I will speak to Stalin as so far as the K. Vasant Velluru is from Tamil Nadu. So far as he is concerned, I will speak to Stalin. Whatever demands he has with the Tamil Nadu government, I will speak to him. Also, Kerala also. Likewise, in Kerala, the Chief Minister of Kerala will speak to you. Thank you all. Thank you. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.